ಬೂಸ್ಟ್, ಹಾರ್ಲಿಕ್ಸ್, ಕಾಫಿ, ಟೀ, ಎಲೆಕ್ಷನ್ ಕಮಿಷನರ್ ಬೊಕ್ಕಣ ಇಟ್ಕೊಂಡು ಗೆಲ್ಲದೇನೆ, ನಿನಗೂ ಕೊಟ್ಟ ಎಲೆಕ್ಷನ್ ಕಮಿಷನರ್ ಎಲ್ಲರನ್ನ ಸೋಲಿಸ್ತೀಯ. ಇದ್ರ ಬಗ್ಗೆ ಏನ್ ಮಾತಾಡದೈತಿ, ಏನ್ ಉಳಿದತಿ 11 ವರ್ಷ? ಬರೀ ಎಲೆಕ್ಷನ್ ಗೆಲ್ಲದ್ ಬಿಟ್ರೆ ಏನೋ ಬೇರೆ ಇದೆಯಾ ಚರ್ಚೆ? ಬರೀ ಗೆಲ್ಲೋದು. ಈಗ ಗೆದ್ದಾದ್ಮೇಲೆ ಈಗ ನೋಡ್ರಿ ಎಲ್ಲಿ ಕಾಣಿಸ್ಕೊಂಡಂಗಿಲ್ಲ ಸಾಹೇಬ್ರು. ಮತ್ತೆ ಚುನಾವಣೆ ಆದ್ಮೇಲೆ ಮತ್ತೆ ಬಿಸಿ ಸುದ್ದಿ, ಬಿಸಿ ಅದೇ ಕಾರ್ಯಕ್ರಮ. ಸಾಕಾಗಿ ಹೋಗಿದೆ ನಮಗೂ. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ನಾವೇನ್ ಹೇಳತಕ್ಕಂಥದ್ದು, ಬದಲಾವಣೆ ಯುವ ಶಕ್ತಿಯಲ್ಲಿ ಬರಲೇಬೇಕು. ಯುವ ಜನತೆ ಅರ್ಥ ಮಾಡ್ಕೋಬೇಕು. ರಾಜಕಾರಣ ಇವರೇನು ಒಂದು ಪ್ರಪಗಂಡ ಸೆಟ್ ಮಾಡಿದ್ದಾರೆ, ಅದರಿಂದ ರಾಜಕಾರಣ ಇಲ್ಲ. ಮೊನ್ನೆ ಒಂದು ನಾನು ನೋಡ್ತಾ ಇದ್ದೆ, ಈಗ ತಾನೇ ಮಾತನಾಡ್ತಿದ್ದೆ, ಒಂದು 30 ಜನಕ್ಕೆ ಇಂಟರ್ವ್ಯೂ ಕೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಕೇಳಿದ್ದಾರೆ ಯಾರು ಬಹಳ ಓದಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ಮೋದಿ ಸಾಹೇಬ್ರ ಹೆಸರು ಹೇಳಿದ್ದಾರೆ ಜನ. ಮನಮೋಹನ್ ಸಿಂಗ್ ಅವರು ಇದ್ದಾರೆ, ಪಿ ವಿ ನರಸಿಂಹರಾವ್ ಇದ್ದಾರೆ, ವಾಜಪೇಯಿ ಅವರು ಇದ್ದಾರೆ. ಎಲ್ಲಾ ಪ್ರಧಾನಮಂತ್ರಿಗಿಂತ ಜಾಸ್ತಿ ಯಾರು ಓದ್ ಕಲ್ತರ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಮೋದಿ ಸಾಹೇಬ್ರ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಏನ್ ಹೇಳ್ಬೇಕು ನಾವು? ಅಂದ್ರೆ ಪರ್ಸೆಪ್ಷನ್ ಯಾವ ಲೆವೆಲ್ ಬಿಲ್ಡ್ ಆಗಿದೆ ಅಂತ ಒಂದು ಉದಾಹರಣೆ ಅದು. ಸೊ ಪರ್ಸೆಪ್ಷನ್ ಅಲ್ಲಿ ಎಲ್ಲಿವರೆಗೆ ರಾಜಕೀಯ ನಡೀತಕ್ಕಂಥದ್ದೇ ಒಂದು ಚರ್ಚೆ ಆಗಬೇಕು. ಬದಲಾವಣೆ ಗಾಳಿ ಆಗಬೇಕು. ನಮ್ಮ ಕಾಂಗ್ರೆಸ್ ಅಂತಲ್ಲ, ಇಡೀ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಜನ ಯಾರು ಒಳ್ಳೆಯರು, ಏನು ಕಾನೂನು ಅರಿವು, ಸೆನ್ಸಿಟಿವ್ ಯಾವುದು, ಇನ್ಸೆನ್ಸಿಟಿವ್ ಆದಂತ ಎಲ್ಲಿವರೆಗೆ ನಾವು ಸಮಾಜ ಕಟ್ಟೋದಿಲ್ಲ, ವ್ಯವಸ್ಥೆಯಲ್ಲಿ ಏನು ದೊಡ್ಡ ಬದಲಾವಣೆ ಕಾಣಕ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ನೀವು ನನ್ನ ಕೇಳಿದ್ರೆ ಅದು ಅರ್ಥನೇ ಇಲ್ಲ. ಅವ್ರು ಬರ್ತಾರೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನೀವು ಕೇಳಿ. ಅವ್ರು ಹೋಗಿರ್ತಕ್ಕಂಥದ್ದು ಅಸ್ಸಾಂನ ಇನ್ಚಾರ್ಜ್ ಆಗಿದ್ದಾರೆ, ಆ ಉದ್ದೇಶಕ್ಕೆ ಹೋಗಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ನನಗೇನು ಮಾಹಿತಿ ಇಲ್ಲ. ಏನನ್ನ ಮಾಹಿತಿ ಇದ್ರೆ ನೀವು ನನಗೆ ಕೊಡ್ರಿ. ಎಲ್ಲೊಂದ್ ಕಡೆ ಹೆಲಿಪ್ಯಾಡ್ ನಲ್ಲಿ ಗುಪ್ತವಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಜೊತೆಗೆ ಹೈಕಮಾಂಡ್ ಜೊತೆ ಜಾಸ್ತಿ ನಿಕಟವಾಗಿ ಹೋಗೋದು ಬರೋದಾಗ್ತದೆ. ಮೀಟಿಂಗ್ ಸಭೆ ಹೈಕಮಾಂಡ್ ಸಾಹೇಬ್ರ ಜೊತೆ ಮಾತನಾಡತಕ್ಕಂಥದ್ದು ಅದೇನು ರಾಹುಲ್ ಗಾಂಧಿ ಅವರು ಅವ್ರನ್ನ ಭೇಟಿ ಆದ್ರೆ ಅದಕ್ಕೆ ನಾವೇನು ಮಾತನಾಡಕ್ಕಾಗತ್ತೆ? ಸೊ ಅಬ್ವಿಯಸ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದಾರೆ, ಬೇರೆ ರಾಜ್ಯಗಳದ್ದು ಕೂಡ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಉದ್ದೇಶದಿಂದ ಮಾತನಾಡಿರ್ತಾರೆ.